ನಮ್ಮ ಕುರುಬೂರು ಶಾಂತಕುಮಾರ್ ಸಾರ್ ಅವರು ರಾಜ್ಯಾಧ್ಯಕ್ಷರು ಈ ಒಂದು ಸಂಘಟನೆಯನ್ನು ಬೆಳೆಸಬೇಕು ಅಂತ ಹೇಳಿಬಿಟ್ಟು ಹೇಳಿದರು. ಅದಕ್ಕೆ ನಾವು ಶ್ರೀನಿವಾಸ್ ಸಾರು, ನಮ್ಮ ಅಶ್ವತ್ಥ ನಾರಾಯಣ ಗೌಡರು, ರಾಜಣ್ಣ ಅವರು, ಆಮೇಲೆ ಬೈರೇಗೌಡರು, ಇನ್ನೂ ಕೆಲವರು ಎಲ್ಲರೂ ಸೇರಿಕೊಂಡು ಈ ಒಂದು ರೈತ ಸಂಘಟನೆಗೆ ನಾವೆಲ್ಲ ಸೇರಿದ್ವಿ. ಸೇರಿದ ಮೇಲೆ ಈ ಒಂದು ಪ್ರಸ್ತಾಪ ಬಂತು. ಯಾಕೆಂತಂದರೆ ಇವಾಗ ಬಹರುಕುಂ ಬಂತು 53ರಿಂದ 96ರಿಂದ ಇವತ್ತಿಗೆ ಯಾರಿಗೂ ಹಕ್ಕುಪತ್ರ ನೀಡಿಲ್ಲ, ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಅದೊಂದು. ನೆಕ್ಸ್ಟ್ನೇದೇನಂತಂದರೆ ಇವಾಗ ನಮ್ಮ ಫೈನಾನ್ಸ್ ವಿಷಯದಲ್ಲಿ ಅದೂ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ವಿವರಿಸಿ ಹೇಳಿದ್ದಾರೆ. ಇವಾಗ ನಾಳೆ 11ನೇ ತಾರೀಕು ಡೆಲ್ಲಿಗೆ ಹೋಗ್ತಿದ್ದಾರೆ ರೈತ ಕಿಸಾನ್ ಚಳವಳಿಗೆ. ಅದು ಮುಗಿಸ್ಕೊಂಡು ಬಂದು 20ನೇ ತಾರೀಕು ಬರ್ತಾ ಇದ್ದಾರೆ. 20ನೇ ತಾರೀಕು ಬಂದ ನಂತರ ನಮ್ಮ DC ಸಾಹೇಬ್ರಿಗಾಗ್ಬೋದು, ನಮ್ಮ ತಹಸೀಲ್ದಾರ್ಗಾಗ್ಬೋದು, AC ಸಾಹೇಬ್ರಿಗಾಗ್ಬೋದು, ಈ ಕಾರ್ಯಕ್ರಮಗಳು ಏನೇನಿದೆ, ರೈತರಿಗೆ ಏನೇನು ತೊಂದರೆ ಆಗಿದೆ, ಇವಾಗ ಇದು ದಾಖಲು ಚಿಂತೆ ಇದು 3 ಎಕರೆ ಚಿಲ್ಲರೆ ಇತ್ತು, ಅದನ್ನು ವಶಪಡಿಸ್ಕೊಂಡಿದ್ದಾರೆ ಅವರು. ಅದನ್ನು ಕೂಡಲೇ ಅದನ್ನು ಬಿಡುಗಡೆ ಮಾಡಬೇಕು. ಅವರಿಗೆ ಸರ್ವೆ ಮಾಡಿಸ್ದಿರಾ ಇವರಿಗೆ ಕೊಡಬೇಕು, ರೈತರು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮನ ನಮ್ಮ ಜಿಲ್ಲಾಧಿಕಾರಿಗಳು, AC ಮತ್ತು ತಹಸೀಲ್ದಾರರನ್ನು ಇದಕ್ಕೆ ಅಪ್ಪಣೆ ಕೊಡ್ದಿರ ನಮ್ಮ ರೈತರಿಗೆ ಕೊಟ್ಟು ಅದನ್ನು ರೈತರನ್ನ ಉದ್ಧಾರ ಮಾಡುವಂಥ ಕೆಲಸಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕುರುಬೂರು ಶಾಂತಕುಮಾರ್ ಅವರು ಬಂದಿದ್ದರು. ಹೌದು ಸರ್. ಈಗ ಪ್ರಮುಖವಾಗಿ ಏನು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಹೋರಾಟದ ಹಾದಿ ಯಾವ ರೀತಿ ಇರುತ್ತೆ? ನಮಗೆ ಪ್ರತಿಯೊಂದು ಎಲ್ಲೇಗಾಗಲಿ ರಾಜಕೀಯ ವ್ಯಕ್ತಿಗಳಲ್ಲಿ ಸೇರಿದಿರ ರೈತರಿಗೆ ಒಳ್ಳೇದು ಮಾಡೋದಕ್ಕೆ ನೀವು ಬದ್ಧರಾಗಿ, ಬೇರೆ ವಿಷಯಗಳಲ್ಲಿ ಮಿಲಿನರಾಗಿ ನೀವು ಅವ್ರಿಗೆ ತೊಂದರೆ ಮಾಡೋದಾಗಲಿ, ಬೇರೆ ಕಡೆ ಹೋಗಿ ಕಲೆಕ್ಷನ್ ಮಾಡೋದಾಗಲಿ, ಅವ್ರ ಹತ್ರ ಇವ್ರ ಹತ್ರ ಸುಳ್ಗೆ ಮಾಡೋದಾಗಲಿ ಮಾಡಿದಿರ ರೈತರಿಗೆ ಏನೇನು ಸೌಕರ್ಯ ಸಿಗುತ್ತೋ ಅದನ್ನು ಮಾತ್ರ ಮಾಡಿ. ಬೇರೆದಕ್ಕೆ ನೀವು ಅವಕಾಶ ಕೊಡಬಾರ್ದು. ಯಾಕೆಂತಂದರೆ ಅವ್ರಿಗೆ ಬೆಳೆ ಸಿಗ್ತಾ ಇಲ್ಲ, ಬೆಳೆ ಬೆಳೆದಿದ್ರು ಅವ್ರಿಗೆ ರೇಟ್ ಸಿಗ್ತಾ ಇಲ್ಲ. ಇನ್ನೊಂದು ಅವರಿಗೆ ಬೇರೆ ನ್ಯಾಯ ಎಲ್ಲಿ ಸಿಗ್ತಾ ಇಲ್ಲ. ಇವಾಗ ಕೆಲವರಿಗೆ ನಾನೇ ಮೊಮ್ಮಗ, ನಾನೇ ಹಕ್ಕುದಾರ ಆಸ್ತಿಗೆ ಅಂತ ಹೇಳ್ಬಿಟ್ಟು ಕೆಲವರು ಬಂದಿದ್ದಾರೆ. ಅದನ್ನು ಸಹ ಈ ಜಿಲ್ಲಾಧಿಕಾರಿಗಳು ಅದನ್ನು ಯಾವುದು ಸರಿಯಾಗಿ ಮಾಡ್ತಾ ಇಲ್ಲ. ಕಾನೂನುಬದ್ಧವಾಗಿ ಏನು ಅದರಲ್ಲಿ ಏನಿದೆ ಸಾರಾಂಶ ಅದನ್ನು ತಗೊಂಡು ಅವರಿಗೆ ಪರಿಹಾರ, ಅದಕ್ಕೆ ಸೂಕ್ತವಾದ ಆಟಗಳನ್ನು ಮಾಡ್ತಾ ಇಲ್ಲ. ಇದನ್ನು ತಕ್ಷಣ ಅವರು ತಿಳ್ಕೊಂಡು ಏನಿದ್ರೆ ಪಾಯಿಂಟ್ ಅದರಲ್ಲಿ ಆ ಜಮೀನಿನಲ್ಲಿ ಏನಿದೆ ಅದರಂತೆ ಮಾಡಬೇಕೇ ಹೊರತು ಇಲ್ಲದೇ ಇದ್ದಿದ್ದನ್ನು ನಮ್ಮ ಕೃಷ್ಣ ಬೈರೇಗೌಡರು ಮಾಡಿರ್ತಕ್ಕಂಥ ಒಂದು ಆದೇಶದಂತೆ PTCL ಕಾಯ್ದೆ ಏನಿದೆ ಅದರಂತೆ ಮಾಡಬೇಕೇ ಹೊರತು ಬೇರೆ ಬೇರೆ ಅಂಶಗಳನ್ನ ಇಟ್ಟು ಅವರಿಗೆ ಬೇರೆ ಯಾರಿಗೂ ರೈತರಿಗೆ ತೊಂದರೆ ಮಾಡೋವಂಥ ಅವಶ್ಯಕತೆ ಮಾಡಬಾರ್ದು ಅಂತ ಅವರಲ್ಲಿ